ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶೇಂಗಾ ಚಟ್ನಿ ಪುಡಿಯನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಅರ್ಜೆಂಟಾಗಿ ಬೇಕು ಅಂತ ಹೇಳಿದ್ರೆ ಈ ಚಟ್ನಿ ಪುಡಿಯನ್ನು ಹಾಕ್ಕೊಂಡು ಊಟವನ್ನು ಮಾಡ್ಬೋದು. ಅದಕ್ಕೂ ಮುಂಚೆ ನೀವು ಹೊಸಬ್ರಾಗಿದ್ದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬನ್ನಿ ನೋಡೋಣ. ಒಂದು ಬಾಣಲಿನ ಕಾಯೋಕ್ಕಿಟ್ಟು ಅದಕ್ಕೆ ಕಡಲೆ ಬೀಜವನ್ನು ಹಾಕೋತಾ ಇದ್ದೀನಿ. ಇದು 250 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ನಾನು ಮಾಡ್ತಾ ಇರ್ತೀನಿ ಹಾಗಾಗಿ ನಾನು ಸ್ವಲ್ಪನೇ ಮಾಡ್ಕೊತೀನಿ. ಒಂದು 15 ಡೇಸ್ ಆಗೋಷ್ಟು ಮಾಡ್ಕೊತೀನಿ. ಇದು ನಮ್ಮಮ್ಮ ಹೇಳ್ಕೊಟ್ಟಿರೋ ರೆಸಿಪಿ. ತುಂಬಾ ರುಚಿಯಾಗಿರುತ್ತೆ ನೋಡಿ. ಈ ರೀತಿ ನೀಟಾಗಿ ಹುರ್ಕೋಬೇಕು ಕಡಲೆ ಬೀಜವನ್ನು. ಸ್ವಲ್ಪನೂ ಕೈ ಬಿಡಿಸ್ತೆ. ನೀವು ಜಾಸ್ತಿ ಉರಿ ಇಟ್ಕೊಂಡಿದ್ರೆ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಕಡಿಮೆ ಉರಿ ಆದರೆ ಒಂದು 10 ನಿಮಿಷ ಉರಿಬೇಕು ನೀಟಾಗಿ. ಜಾಸ್ತಿ ಕಪ್ಪಗೂ ಆಗಬಾರ್ದು, ಜಾಸ್ತಿ ಮೆತ್ತಗೂ ಇದ್ದರೂ ರುಬ್ಬೋಕೆ ಕಷ್ಟ ಆಗುತ್ತೆ ನೋಡಿ. ಅದಕ್ಕೆ ಇರಬೇಕು. ಕೈಯಲ್ಲಿ ಉಜ್ಜಿದಾಗ ಸಿಪ್ಪೆ ಬೇಗನೆ ಬಿಡುತ್ತೆ, ಅಷ್ಟಿದ್ರೆ ಸಾಕು. ಈಗ ಆ ಕಡಲೆ ಬೀಜವನ್ನು ನಾನು ಒಂದು ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗಾದರೆ ಸಾಕು ಜಾರಲ್ಲಿ ರುಬ್ಬೋದಕ್ಕೆ. ಜಾಸ್ತಿ ತಣ್ಣಗೂ ಆಗಬಾರ್ದು, ರುಬ್ಬೋದಿಲ್ಲ, ಎಣ್ಣೆ ಥರ ಆಗುತ್ತೆ. ಸ್ವಲ್ಪ ಬಿಸಿ ಇದ್ದಾಗೇ ರುಬ್ಕೋತಾ ಇದ್ದೀನಿ ನಾನು. ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಜಾರ್ ಒಳಗಡೆ ನೋಡಿ. ಅದಕ್ಕೆ ಇದೆ ನಾನು ರುಬ್ಬಿರೋದು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತೀನಿ. ಈ ಎರಡನ್ನೂ ಹಾಕಿ ರುಬ್ಕೋಬೇಕು. ನಾವು ಇಲ್ಲಿ ರುಬ್ಬೋದು ತುಂಬಾ ಇಂಪಾರ್ಟೆಂಟು. ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು, ಪಲ್ಸ್ ಮೋಡಲ್ಲಿ ರುಬ್ಕೋಬೇಕು ಇದನ್ನು. ಈ ಕಡಲೆ ಬೀಜ ಪುಡಿ ಸಪ್ರೇಟನ್ನು ಪಲ್ಸ್ ಮೋಡಲ್ಲಿ ರುಬ್ಕೋಬೇಕು. ಈಗ ನೋಡಿ ರುಬ್ಕೊಂಡಿದ್ದೀನಿ. ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ ನಾನು. ನೀವೇ ನೋಡ್ತಾ ಇದ್ದೀರಾ, ನಾನು ಜಾಸ್ತಿ ನುಣ್ಣಗೆ ರುಬ್ಬಿಲ್ಲ. ಆ ಕಡಲೆ ಬೀಜ ಎಲ್ಲ ತರಿಯಾಗಿ ಬಂದಿದೆ. ಅದು ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ರುಬ್ಕೋಬೇಕು. ಚಟ್ನಿ ಪುಡಿ ಅಂದ್ರೇ ತರಿಯಾಗಿರಬೇಕು, ಅದೇ ಚೆಂದ. ಈಗ ಮತ್ತೊಂದು ಜಾರ್ಗೆ ನಾನು ಮಸಾಲೆಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ನೀಟಾಗಿ ಸಿಪ್ಪೆ ಬಿಡಿಸಿ ರುಬ್ಬೋದಕ್ಕೆ ಹಾಕ್ಕೊಂಡು, ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಇದು ಯಾವುದನ್ನು ನಾನು ಹುರಿದಿಲ್ಲ, ಹಾಗೆ ಡೈರೆಕ್ಟ್ ಹಾಕ್ತಾಯಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದು ನಾಟಿ ಕೊತ್ತಂಬರಿ ಸೊಪ್ಪು, ನೀವೇ ನೋಡ್ತಾ ಇದ್ದೀರಿ. ಅದು ಎಲೆ ತುಂಬಾ ಚಿಕ್ಕದಾಗಿರುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ಸೊಪ್ಪಲ್ಲಿ. ಹಾಗಾಗಿ ಹಳ್ಳಿ ಕಡೆ ಸಿಗೋದ್ರಿಂದ ನಾನು ಅದನ್ನೇ ಹಾಕಿದ್ದೀನಿ. ನಂತರ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ನೀಟಾಗಿ ಅರ್ಧ ತರಿಯಾಗಿ ರುಬ್ಬಿದ್ದೀನಿ ಇದನ್ನು. ಈಗ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ನಾನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಮೊದಲೇ ಹಾಕಿದರೆ ರುಬ್ಬುವಾಗ ಘಾಟಾಗಿಬಿಡುತ್ತೆ. ನಂತರ ಇದನ್ನು ಹಾಕಿ ಸ್ವಲ್ಪ ಪಲ್ಸ್ ಮೋಡಲ್ಲಿ ರುಬ್ಕೊಂಡು, ನಂತರ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಆ ರುಬ್ಬಿರುವಂಥ ಮಸಾಲೆಯನ್ನು ಫ್ರೈ ಮಾಡ್ಕೋಬೇಕು, ಹಾಗಾಗಿ ಎಣ್ಣೆಯನ್ನು ಹಾಕಿರೋದು ನೋಡಿ. ಈಗ ಅದಕ್ಕೆ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಎಲ್ಲ ನೀಟಾಗಿ ಎಣ್ಣೆ ಜೊತೆ ಮಿಕ್ಸ್ ಆಗುವಂತೆ ಮಿಕ್ಸ್ ಮಾಡಬೇಕು ನೀಟಾಗಿ. ಆ ಗಂಟಿರೋದನ್ನು ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ 1-2 ನಿಮಿಷ ಫ್ರೈ ಮಾಡಬೇಕು. ಎಣ್ಣೆ ತಾನಾಗೆ ಸಪ್ರೇಟ್ ಆಗಿಬಿಡುತ್ತೆ. ಫುಲ್ಲು ಡ್ರೈ ಆದ ನಂತರ ನಾವು ಅದಕ್ಕೆ ರುಬ್ಬಿರುವಂತಹ ಕಡಲೆ ಬೀಜದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಮತ್ತೊಂದು ಸಲ ಗ್ಯಾಸನ್ನು ಆಫ್ ಮಾಡ್ಕೊಬಿಡ್ಬೇಕು. ಅದು ಬಿಸಿ ಆಗೋದೇನು ಬೇಡ. ಗ್ಯಾಸನ್ನು ಆಫ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇರೋದ್ರಿಂದ ನಾನು ಸ್ಪೂನಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾದ ನಂತರ ನಾನು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಉಪ್ಪು, ಖಾರ ಮತ್ತು ಹುಣಸೆಹಣ್ಣು ಹುಳಿ ರುಬ್ಬಿರುವಂಥ ಎಲ್ಲ ಮಸಾಲೆ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ ಕೈಯಲ್ಲಿ ಈ ರೀತಿ ಮಾಡೋದ್ರಿಂದ. ಸ್ಪೂನಲ್ಲಿ ಅಷ್ಟು ನೀಟಾಗಿ ಆಗೋದಿಲ್ಲ, ಹಾಗಾಗಿ ಕೈಯಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಬೇಗನೆ ರೆಡಿ ಆಗುವಂತಹ ಒಂದು ಚಟ್ನಿ ಪುಡಿ ಇದು. ತುಂಬಾ ರುಚಿಯಾಗಿರುತ್ತೆ. ನಾವು ಅರ್ಜೆಂಟ್ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದಾಗ, ಅನ್ನ ಅಥವಾ ಏನಾದರೂ ರೊಟ್ಟಿ ಏನಾದರೂ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ ಕ್ವಿಕ್ಕಾಗಿ ಇದನ್ನು ಹಾಕ್ಕೊಂಡು ತಿಂದರೆ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಮಾಡ್ಕೋಬೋದು. ಇದನ್ನು ಮಾಡಿಕೊಂಡ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಹಳ್ಳಿ ಕಡೆ ಅಂತೂ ರೈತರು ಹೊಲದ ಕೆಲಸಕ್ಕೆ ಅಂತ ಹೋದಾಗ ನಮ್ಮ ತಾಯಿ ಮಾಡ್ತಾಯಿದ್ರು ಇದನ್ನು. ಯಾವ ರೀತಿ ಅಂತ ಹೇಳಿದ್ರೆ, ಅವರು ಅನ್ನ ಮಾಡಿಟ್ಟು ಹೊರಟೋದ್ರೆ ಬರೋದು ಲೇಟ್ ಆಗ್ತಿತ್ತು. ಬರುವಂಥ ಟೈಮಲ್ಲಿ ಅರ್ಜೆಂಟಾಗಿ ಅಡುಗೆ ಮಾಡೋದಕ್ಕಾಗಲ್ಲ ಅಂಥೇಳಿ ಕೆಲಸವನ್ನು ಮುಗಿಸಿ ಬಂದ ನಂತರ ಈ ರೀತಿ ಚಟ್ನಿ ಪುಡಿಯನ್ನು ಹಾಕ್ಕೊಂಡು ತಿಂತಾಯಿದ್ರು. ಹಾಗಾಗಿ ನಮ್ಮ ಮನೇಲಿ ಆಗಾಗ ಮಾಡ್ತಾನೆ ಇರ್ತಾರೆ ನಮ್ಮಮ್ಮ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಈ ರೀತಿ ಮಾಡಿಟ್ರೆ ನಾವು ಸ್ಪೂನಲ್ಲಿ ಬರೀ ಚಟ್ನಿ ಪುಡಿಯನ್ನೇ ತಿಂತಾಯಿದ್ವಿ. ನಮ್ಗೆ ಅಷ್ಟು ಗೊತ್ತಿರ್ತಿರ್ಲಿಲ್ಲ. ಅನ್ನ ಜೊತೆ ತಿಂತಾ ಇರಲಿಲ್ಲ ಅಥವಾ ರೊಟ್ಟಿ ಜೊತೆ ತಿಂತಾ ಇರಲಿಲ್ಲ. ಬರೀ ಚಟ್ನಿ ಪುಡಿಯನ್ನೇ ತಿಂದು ಖಾಲಿ ಮಾಡಿ ಮುಗಿಸ್ತಾ ಇದ್ವಿ. ಅಷ್ಟು ರುಚಿಯಾಗಿರುತ್ತೆ ಈ ಶೇಂಗಾ ಚಟ್ನಿ ಪುಡಿ. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ಯಾವ ರೀತಿ ಇರುತ್ತೆ ಅಂಥೇಳಿ ನನಗೆ ನಂತರ ಕಮೆಂಟ್ ಮಾಡಿ. ಇಷ್ಟ ಆದರೆ ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೇ ಇರಲಿ ಅಂತ ಹೇಳ್ತಾ
ಎಲ್ರಿಗೂ ಕೂಡ ಧನ್ಯವಾದಗಳು.